ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ಗ್ಯಾಪ್ ನಂತರ ನಾನು ಮತ್ತೆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವತ್ತೇ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಎಡಿಟ್ ಕೂಡ ಮಾಡಿದೆ, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಸೋ ಮೆನಿ ರೀಸನ್ಸ್. ಅದು ನನ್ನದೇ ತಪ್ಪು ಕೂಡ ಹೌದು. ಕೆಲವೊಂದು ಸಲ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಂಡಿರಲ್ಲ, ಕೆಲವೊಂದು ಸ್ವಲ್ಪ ಲೇಝಿ, ಯಾರು ಎಡಿಟ್ ಮಾಡಿದ್ದಾರೆ, ಹೀಗೆ ಅನೇಕ ರೀಸನ್ನು. ಸೊ ಇದು ನನ್ನದೇ ಫಾಲ್ಟು. ಬಟ್ ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಹೇಳಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಬರ್ತಡೇ ಆದಮೇಲೆ ನಾವು ಅಲ್ಲೇ ಸ್ಟೇ ಆಗಿದ್ವಿ, ಲೈಕ್ ಮಲ್ಪೆಲೆ ಸ್ಟೇ ಆಗಿದ್ದೆ. ಸೊ ಅದಾದ ನಂತರ ಇವತ್ತು ಬೇರೆ ಯಾವುದಾದ್ರು ಒಂದು ಪ್ಲೇಸ್ನ ನೋಡಬೇಕಂತ ಹೇಳಿ ಡಿಸೈಡ್ ಮಾಡಿ ಸುಮಾರಷ್ಟು ಸರ್ಚ್ ಮಾಡಿದ್ಮೇಲೆ ಕೋಡಿ ಬೀಚ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೊರಡ್ತಾ ಇದ್ದೀನಿ. ಬೇಗನೆ ಹೊರಡ್ಬೇಕಂತ ಪ್ಲ್ಯಾನ್ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಲೇಟ್ ಆಯಿತು ಎದ್ದೇಳೋದು. ಸೊ ಅದಾದ ನಂತರ ನಾವು ಹೋಗಿದ್ದು ಪ್ರಸನ್ನ ಆಂಜನೇಯ ಸ್ವಾಮಿ ಟೆಂಪಲ್ಲು. ಕುಂದಾಪುರ ಯಾರು ನಿಯರ್ ಇದ್ದೀರೋ ಈ ದೇವಸ್ಥಾನ ಎಲ್ಲರಿಗೂ ಕಿರುಪರಿಚಯ ಆಗಿರುತ್ತೆ. ನಮಗೆ ಈ ಟೆಂಪಲ್ಲು ಗೂಗಲ್ ಮಾಡಿದಾಗ ಇದು ನಿಯರ್ ಇದೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಇವತ್ತು ಹೇಗೂ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಅದಾದ ನಂತರ ಗುಡಿ ಬೀಚ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಇವತ್ತು ಶನಿವಾರ ಆಗಿರೋದ್ರಿಂದ ವಿಶೇಷ ಪೂಜೆ ಕೂಡ ಇತ್ತು. ಕ್ರೌಡೇನು ಇರಲಿಲ್ಲ. ಇದು ತುಂಬ ಹಳೆಯ ದೇವಸ್ಥಾನ, ಅನೇಕ ಪುರಾತನ ಕಾಲದ ದೇವಸ್ಥಾನ ಅನಿಸುತ್ತೆ. ಇದಕ್ಕೆ ಅನೇಕ ಇತಿಹಾಸ ಕೂಡ ಇರ್ಬೋದು. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಮುಗಿಸಿ ನಾವು ಹೋಗಿದ್ದು ಕೋಡಿ ಬೀಚ್ಗೆ. ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದು ಶನಿವಾರ, ಆದರೂ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಬಿಕಾಸ್ ನಾವು ಹೋದಾಗೆ ಆಲ್ಮೋಸ್ಟ್ 12:30 1 o'clock ನಿಯರ್ ಆಗಿತ್ತು. ತುಂಬಾ ಬಿಸಿಲಿತ್ತು. ತುಂಬಾ ಒಳ್ಳೆ ಪ್ಲೇಸು. ಕುಂದಾಪುರದಿಂದ ಆಲ್ಮೋಸ್ಟ್ ನಿಯರೇ ಇದೆ. ಐ ಡೋಂಟ್ ನೋ ಎಕ್ಸಾಕ್ಟ್ ಕಿಲೋಮೀಟರ್ ಎಲ್ಲ ನಂಗೆ ಗೊತ್ತಿಲ್ಲ. ಸೊ ಇದಾದ ನಂತರ ಇಲ್ಲಿ ಏನೇನು ಸ್ಪೆಷಲ್ ಇದೆ, ಏನೇನು ನೋಡ್ಬೋದು ಅಂತ ಹೇಳಿದಾಗ ಅಲ್ಲಿ ಕೆಲವೊಬ್ಬರು ಹೇಳಿದ್ರು ಡಾಲ್ಫಿನ್ ಇದೆ, ಅದಾದಮೇಲೆ ಮ್ಯಾಂಗೋ ಫಾರೆಸ್ಟ್ ಇದೆ, ಐಲ್ಯಾಂಡ್ ಇದೆ, ನೀವು ಯಾವುದು ಬೇಕಾದರೂ ಹೋಗ್ಬೋದು. ಪ್ರೈವೇಟ್ ಬೋಟ್ನ ತೊಗೋಬೇಕು. ನಾವು ಹೋಗಿದ್ದಾಗ ಡಾಲ್ಫಿನ್ ಒಂದು ಅವೈಲೇಬಲ್ ಇತ್ತು, ಹಾಗೆ ಐಲ್ಯಾಂಡ್ನ ಕರ್ಕೊಂಡು ಹೋಗ್ತಿದ್ರು. ಮ್ಯಾಂಗೋ ಫಾರೆಸ್ಟ್ಗೆ ಇನ್ನೂ ಸ್ವಲ್ಪ ಟೈಮ್ ಆಗಬೇಕು ಮೇಡಮ್, ಆವಾಗ ಹೋದರೆ ವ್ಯೂ ಚೆನ್ನಾಗಿರುತ್ತೆ. ಈಗ ಹೋದರೆ ಅಷ್ಟು ವ್ಯೂ ಚೆನ್ನಾಗಿರಲ್ಲ ಅಂತ ಅಲ್ಲಿ ನಿಯರ್ ಬೈ ಬೋಟ್ ಯಾರು ಡ್ರೈವ್ ಮಾಡ್ತಾರೆ ಅವ್ರು ಹೇಳಿದ್ರು. ಸೊ ಹಾಗಾಗಿ ನಾವೇನು ಮಾಡೋದು, ಡಾಲ್ಫಿನ್ನ ಹೆಂಗೂ ನಾನು ಯಾವತ್ತೂ ನೋಡೇ ಇಲ್ಲ, ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದ್ರಿಂದ ಡಾಲ್ಫಿನ್ನೇ ನೋಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ಪ್ರೈವೇಟ್ ಬೋಟ್ನ ತೊಗೊಂಡು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಪ್ರೈವೇಟ್ ಬೋಟ್ನ ತೊಗೊಂಡಿದ್ದು ತುಂಬಾ ವರ್ತ್ ಅಂತ ಅನಿಸ್ತು. ನೀವು 2 ಮೆಂಬರ್ಸ್ ಇದ್ದರೂ ಸೇಮ್ ಪ್ರೈಸ್ ಇರುತ್ತೆ, 10 ಮೆಂಬರ್ಸ್ ಇದ್ದರೂ ಸೇಮ್ ಪ್ರೈಸ್ ಇರುತ್ತೆ. 1800 ಚಾರ್ಜ್ ಮಾಡ್ತಾರೆ. ಮ್ಯಾಕ್ಸಿಮಮ್ 1-3 ಅವರ್ಸ್ ಬೇಕಾದ್ರೆ ನೀವು ಸ್ಪೆಂಡ್ ಮಾಡ್ಬೋದು. ಡಾಲ್ಫಿನ್ ಬೇಗ ಸಿಕ್ಕಿದ್ರೆ ಬೇಗ ಆಗುತ್ತೆ, ಇಲ್ಲಾಂದರೆ ಸಮುದ್ರದ ಮಧ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಅದೃಷ್ಟ ಅವತ್ತು ಡಾಲ್ಫಿನ್ ಬೇಗನೆ ಸಿಕ್ತು ಅಂತ ಹೇಳ್ತಾಯಿದ್ರು. ಸುಮಾರು ಹೊತ್ತು ಕಾಯಬೇಕು, ಯಾರಿಗೂ ಸಿಗೋದೇ ಇಲ್ಲ ಆ ಥರ. ಬಟ್ ನಾವು ಹೊರಟಾಗ ಒಂದು 4-5 ಬೋಟ್ ಕೂಡ ಡಾಲ್ಫಿನ್ನ ನೋಡೋಕ್ಕೆ ಬಂದಿದ್ದರು. ನಾವು ಹೋಗಿದ ತಕ್ಷಣ ಅಂದರೆ ಲೈಕ್ ಒಂದು 50 ಮೀಟರ್, 1-2 ಕಿಲೋಮೀಟರ್ 3 ಕಿಲೋಮೀಟರ್ ಒಳಗಡೆ ಹೋದ ತಕ್ಷಣವೇ ನಮಗೆ ಡಾಲ್ಫಿನ್ ನೋಡೋಕ್ಕೆ ಸಿಕ್ತು. ಸೊ ಒಂಥರ ಚೆನ್ನಾಗಿತ್ತು ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ಲು. ಸಮುದ್ರದ ಮಧ್ಯೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಆ ಡಾಲ್ಫಿನ್ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು. ಜಂಪ್ ಮಾಡೋದೆಲ್ಲ ಬರುತ್ತೆ, ಬಟ್ ತುಂಬಾ ಪೇಷನ್ಸಿಂದ ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ನೀಟಾಗಿ ನೋಡಿದ್ರೆ ಮಾತ್ರ ಕಾಣುತ್ತೆ. ನಾನಿಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ಬಟ್ ನಿಮಗದು ತುಂಬ ದೂರದಲ್ಲಿರೋ ಥರ ಫೀಲ್ ಆಗುತ್ತೆ. ಅದು ನಿಜವಾಗ್ಲೂ ನಮ್ಮ ಹತ್ತಿರದಲ್ಲೇ ಹೋಗುತ್ತೆ. ಅದು ಸ್ವಲ್ಪ ನಮ್ಮ ಬೋಟಿಂದ ಸ್ವಲ್ಪ ದೂರದಲ್ಲೇ ನಮಗೆ ಡಾಲ್ಫಿನ್ ಕಾಣೋಕ್ಕೆ ಸಿಗುತ್ತೆ. ಅದನ್ನು ನೀಟಾಗಿ ನೋಡಬೇಕು, ಇಲ್ಲಾಂದರೆ ಸಿಗಲ್ಲ. ಜಂಪ್ ಕೂಡ ಮಾಡ್ತು, ಬಟ್ ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾವು ಟಕ್ಕಂತ 1 ಸೆಕೆಂಡ್ ಒಳಗಡೆ ಅದು ಜಂಪ್ ಮಾಡಿಬಿಡುತ್ತೆ. ಅದನ್ನೆಲ್ಲ ನೋಡೋಕ್ಕೆ ಮಾತ್ರ ಸಿಗುತ್ತೆ, ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಹಾಕಿರ್ತೀನಿ ಕ್ಲಿಪ್ಪಿಂಗು, ಮೆನ್ಷನ್ ಕೂಡ ಮಾಡಿದ್ದೀನಿ, ನೀವು ನೋಡಿ. ಈ ವಿಡಿಯೋದಲ್ಲಿ ಖಂಡಿತ ಡಾಲ್ಫಿನ್ ಕಾಣುತ್ತೆ. ಸುಮಾರಷ್ಟು ಡಾಲ್ಫಿನ್ನ ನಾವಿಲ್ಲಿ ನೋಡಿ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು. ಆಲ್ಮೋಸ್ಟ್ 1/2 hour ಡಾಲ್ಫಿನ್ನ ನೋಡೋಕ್ಕೆ ಇಲ್ಲಿ ಬಿಟ್ಟರು. ನಾನು ಕೂಡ ಸಾಧ್ಯವಾದಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ನಿಮಗೆ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ, ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ತುಂಬ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕಾಣಿಸುತ್ತೆ. ಬಿಕಾಸ್ ಕಂಪ್ಲೀಟ್ ಸೀ ಇರುತ್ತಲ್ಲ ನೋಡಿ, ಅಲ್ಲೆಲ್ಲ ಜಂಪ್ ಮಾಡ್ತಾಯಿದೆ. ಐ ಹೋಪ್ ನಿಮಗೆ ಕಾಣಿಸ್ತಿದೆ ಅಂತ ಅನಿಸುತ್ತೆ. ನಾವು ಲೈವಲ್ಲೇ ಹೋಗಿ ಎಕ್ಸ್ಪ್ಲೋರ್ ಮಾಡಿದಾಗೆ ಆ ಒಂದು ಫೀಲ್ ಗೊತ್ತಾಗೋದು. ವಿಡಿಯೋದಲ್ಲಿ ನೋಡೋಕ್ಕಿಂತ ಅಲ್ಲೇ ಹೋಗಿ ಯಾವತ್ತಾದರೂ ಒಂದ್ಸಲ ನೋಡಿ.
ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದು ಬೇರೆ ಥಿಂಗ್ಸು. ಬಟ್ ಈ ಮೂಮೆಂಟೆಲ್ಲ ಮತ್ತೆ ಸಿಗೋಲ್ಲ. ಈ ವಿಡಿಯೋಸ್ ನೋಡಿದಾಗೆಲ್ಲ ನಂಗೆ ಆ ಟೈಮ್ ಸ್ಪೆಂಡ್ ಮಾಡಿರೋದೇ ಕಾಣಿಸುತ್ತೆ. ನನಗಂತೂ ಈ ಒಂದು ವ್ಯೂ, ಇವತ್ತಿನ ಒಂದು ಟ್ರಿಪ್ಪಲ್ಲಿ ನಂಗೆ ಈ ಒಂದು ವ್ಯೂ ತುಂಬಾ ಇಷ್ಟ ಆಯಿತು. ಸೊ ನಾನು ಆ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೀವು ನೋಡ್ಕೊಂಡು ಬನ್ನಿ.
ಸೊ ಡಾಲ್ಫಿನ್ನೆಲ್ಲ ನೋಡಿ ಮುಗಿಸಿ ನಾವು ವಾಪಸ್ಸು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಕರ್ಕೊಂಡು ಹೋಗ್ಬೇಕಾದ್ರೆ ಮಿಡಲಲ್ಲಿ ನಮಗೆ ಅಲ್ಲಿ ಒಂದು ವಿತ್ ಲ್ಯಾಂಡ್ ಇದೆ. ಅಲ್ಲಿ ನಿಮಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಯು ಕ್ಯಾನ್ ಸ್ಪೆಂಡ್ ದಿ ಟೈಮ್ ವಿತ್ ಆ ಪ್ಲೇಸಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಎಷ್ಟೊತ್ತು ಬೇಕಾದರೂ ಸ್ಪೆಂಡ್ ಮಾಡ್ಬೋದು. ಅವ್ರ ನಂಬರ್ನ ನೀವು ತೊಗೊಂಡ್ರೆ ನೀವು ಯಾವಾಗ ಹೋಗ್ತೀನಿ ಅಂತ ಹೇಳಿದಾಗ ಅವ್ರು ಬಂದು ಪಿಕ್ ಮಾಡ್ತಾರೆ. ನಾವು ಕೂಡ ಅಲ್ಲಿ ಹೋಗಿದ್ವಿ. ಒಂದು ಒಳ್ಳೆ ವ್ಯೂ ಸಿಗುತ್ತೆ. ವಿಡಿಯೋ, ಫೋಟೋಸ್, ವಾಟ್ ಎವರ್ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ನಾವು ಹೋದಾಗ ಯಾವುದು ಪ್ರೀ ವೆಡ್ಡಿಂಗ್ ಅಂತ ಅನಿಸುತ್ತೆ, ಅದು ಪ್ರೀ ವೆಡ್ಡಿಂಗ್ ಕೂಡ ಮಾಡ್ತಾಯಿದ್ರು. ಸೊ ಈ ಒಂದು ಬೋಟ್ ರೈಡ್ ನನಗೆ ತುಂಬಾ ಮೆಮೊರಿನ ತಂದುಕೊಡ್ತು. ಅಂದರೆ ಮರೆಯೋಕ್ಕಾಗದಿರೋ ಅಂಥ ಒಂದು ಮೂಮೆಂಟ್ನ ಈ ಒಂದು ರೈಡು ತಂದುಕೊಡ್ತು. ಡಾಲ್ಫಿನ್ ನೋಡಿದ್ದಾಗಿರ್ಬೋದು, ಆ ಸಮುದ್ರದ ಮಧ್ಯೆ ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿರೋದಾಗಿರ್ಬೋದು. ಅದಾದ ನಂತರ ಅಲ್ಲಿ ಲ್ಯಾಂಡಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ವಾಟರಲ್ಲಿ ಆಟ ಆಡಿದ್ದು, ಫೋಟೋಸ್, ವೀಡಿಯೋಸ್ ಇದನ್ನೆಲ್ಲ ತೊಗೊಂಡಿದ್ದು ತುಂಬಾ ಖುಷಿ ಕೊಡ್ತು. ಸೊ ಯಾರಾದರೂ ಕೋಡಿ ಬೀಚ್ಗೆ ಹೋದರೆ ಯಾವುದಾದ್ರೂ ಒಂದು ಅಡ್ವೆಂಚರ್ ಗೇಮ್ನ ನೀವು ಟ್ರೈ ಮಾಡ್ಬೋದು. ಐಲ್ಯಾಂಡ್ ಹೋಗೋಕ್ಕಿಂತ ಈ ಥರ ಡಾಲ್ಫಿನ್ನು ಅಥವಾ ಮ್ಯಾಂಗೋ ಫಾರೆಸ್ಟ್ಗೆ ನಾವು ಹೋಗೋಕ್ಕಾಗಿಲ್ಲ. ಬಿಕಾಸ್ ಅದು 4 o'clock 5 o'clock ಮೇಲೆ ಹೋದ್ರೇ ಚೆನ್ನಾಗಿರುತ್ತೆ, ಸುಮಾರಷ್ಟು ಪಕ್ಷಿ ಬಂದಿರುತ್ತೆ ಅಂತ ಹೇಳಿದ್ರು. ಸೊ ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಇದನ್ನು ಬಿಟ್ಟು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಈ ಒಂದು ಪ್ಲೇಸಲ್ಲಿ ಇಷ್ಟು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡು ಬಂದಿದ್ದು. ಸೊ ಹಾಗಾಗಿ ಆ ಒಂದು ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿ ಅದಾದ ನಂತರ ಬೇರೆ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿ ಫೋಟೋಸ್, ವೀಡಿಯೋಸ್ ಎಲ್ಲ ಇಲ್ಲಿ ಬಂದು ತೊಗೋತಾ ಇದ್ದೀನಿ. ನಾನು ಹೇಳಿದೆ ಅಲ್ವಾ ಆಗಲೇ, ನಮ್ಮನ್ನು ಈ ಒಂದು ಲ್ಯಾಂಡಲ್ಲಿ ಬಿಟ್ಟು ಹೋಗ್ತಾರೆ, ಬೇಕಾದ್ರೆ ನೀವು ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಅದು ಇದೇ ಪ್ಲೇಸು. ಇಲ್ಲೂ ಅಷ್ಟೇ ಜಾಸ್ತಿ ಕ್ರೌಡ್ ಏನಿರಲ್ಲ. ಆರಾಮ್ಸೆ ನೀವು ಫೋಟೋಸ್, ವೀಡಿಯೋಸು ತೊಗೋಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು, ಆಟ ಆಡ್ಬೋದು ನೀರಲ್ಲಿ. ಈ ಥರ ಇದೊಂದು ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಫೋಟೋಸ್, ವೀಡಿಯೋಸಿಗೆ ತುಂಬಾ ಸುಂದರವಾಗಿತ್ತು. ಈ ಒಂದು ಪ್ಲೇಸ್ ನನಗೆ ತುಂಬಾ ಇಷ್ಟ ಆಯಿತು. ವಿತ್ ಪ್ಲ್ಯಾನ್ನ ಮಾಡಿ ನೀವು ಬಂದರೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕಂತ ಬಂದಿರ್ತಾರೋ ಅದಕ್ಕಿಂತ ಜಾಸ್ತಿ ಕೂಡ ನಾವು ಬೀಚಲ್ಲಿ ಸ್ಪೆಂಡ್ ಮಾಡ್ತೀವಿ. ನಮಗೆ ಬೀಚ್ ಅಂದರೆ ತುಂಬಾ ಇಷ್ಟ. ಯಾರು ಕೋಸ್ಟಲ್ ಲೈನಲ್ಲಿ ಇದ್ದಾರೋ ಅವ್ರಿಗೆ ಬೀಚ್ ನೋಡಿ ನೋಡಿ ಬೇಜಾರಾಗಿರುತ್ತೆ. ಬಟ್ ನಮಗೆ ಅಪರೂಪಕ್ಕೆ ಒಂದ್ಸಲ ಬೀಚ್ ವ್ಯೂನ ನೋಡೋಕ್ಕೆ ಹೋಗ್ತೀವಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ನನಗಂತೂ ಬೀಚ್ ಅಂದರೆ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ. ಅದರಲ್ಲಿ ಈ ಥರ ಆಟ ಆಡೋಕ್ಕೆ ಜಾಗ ಇದ್ದರೆ ಮತ್ತು ಕ್ಲೀನ್ ವಾಟರ್ ಇದ್ದರೆ ಅಂತೂ ಬರೋಕ್ಕೆ ಮನಸ್ಸೇ ಇರೋಲ್ಲ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ಟೈಮ್ ಆಗಿತ್ತು, ನನಗೂ ಕೂಡ ಹಸಿವಾಗಿತ್ತು. ಸೊ ಹಾಗಾಗಿ ಇಲ್ಲಿಂದ ಫೇಮಸ್ ಶೆಟ್ಟಿ ಹೋಟೆಲಿಗೆ ಹೋಗಿದ್ವಿ. ಅಲ್ಲಿನ ಚಿಕನ್ ಗೀ ರೋಸ್ಟ್ನ ಟ್ರೈ ಮಾಡಬೇಕಂತ ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಗೀನ ಜಾಸ್ತಿ ಹಾಕಿದ್ರು. ಕ್ವಾಂಟಿಟಿ ಅಷ್ಟೇ ತುಂಬ ಕೊಡ್ತಾರೆ. 700 rupees ಏನೋ ಚಾರ್ಜ್ ಮಾಡ್ತಾರೆ. ತುಂಬ ಹೈ ಅನ್ನಿಸ್ತು. ಬಟ್ ಅದು ಫೇಮಸ್ ಡಿಶ್ ಅಂತ ಹೇಳಿದ್ರು. ಸೊ ಇಟ್ಸ್ ಓಕೆ. ಎಲ್ಲಿ ಬಂದಿರ್ತೀವಿ ಅಲ್ಲಿನ ಫೇಮಸ್ ಫುಡ್ನ ಟ್ರೈ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಈ ಫೇಮಸ್ ಫುಡ್ನ ಟ್ರೈ ಮಾಡಿದ್ದು ಇನ್ಸ್ಟಾಗ್ರಾಮಿಂದನೇ. ಸೊ ಕೋಡಿ ಬೀಚ್ ಆದಮೇಲೆ ನಾವು ಇನ್ನೊಂದು ಮೇಜರ್ ಪ್ಲೇಸಿಗೆ ಹೋಗಿದ್ದು. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ತುಂಬ ಲಾಂಗ್ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.